ರೀ ಇವತ್ತಿನ ಗೇಮ್ ಏನಂದ್ರೆ ಒಂದು ಚಿಕ್ಕ ಕತೆ ಫ್ರೆಂಡ್ಸ್, ನಿಮ್ಗೂ ಹೇಳ್ತಾ ಇದೀನಿ. ಈ ಕಥೆಯಲ್ಲೇ ಪ್ರಶ್ನೆ ಇದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಏನ್ ಕತೆ ಅಂದ್ರೆ, ಇಲ್ಲಿ ಒಂದು ದೇವಸ್ಥಾನ ಇರುತ್ತೆ, 3 ವಿಗ್ರಹಗಳಿರುತ್ತೆ. ಓಕೆನಾ? ದೇವಸ್ಥಾನ ಪಕ್ಕದಲ್ಲಿ ಈ ಕಡೆ ಒಂದು ಬಾವಿ ಇರುತ್ತೆ, ಅದು ಮ್ಯಾಜಿಕ್ ಬಾವಿ. ಅಂದ್ರೆ ಆ ಬಾವಿ ಒಳಗೆ ಯಾವುದೇ ವಸ್ತುಗಳನ್ನ ಹಾಕಿದ್ರೆ ಡಬಲ್ ಆಗುತ್ತೆ. 1 ಹಾಕಿದ್ರೆ 2 ಆಗುತ್ತೆ, 2 ಹಾಕಿದ್ರೆ 4 ಆಗುತ್ತೆ, 4 ಹಾಕಿದ್ರೆ 8 ಆಗುತ್ತೆ. ಓಕೆನಾ? ಮತ್ತೆ ದೇವಸ್ಥಾನದ ಬಲಗಡೆ ಒಂದು ಹೂವಿನ ಗಿಡ ಇದೆ, ಮತ್ತೆ ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಅವಳೇನ್ ಮಾಡ್ತಾಳೆ, ಪ್ರತಿದಿನ ಬಂದು ಹೂಗಳನ್ನ ಕಿತ್ತಿ ದೇವ್ರಿಗೆ ಇಡ್ತಿರ್ತಾಳೆ. ಒಂದಿನ ಏನ್ ಮಾಡ್ತಾಳೆ ಅಂದ್ರೆ, ಅವಳು ಬರ್ತಾಳೆ, ಹುಡುಗಿ ಬಂದು ಪೂಜೆ ಮಾಡ್ಬೇಕು ಅಂದ್ರೆ ಹೂವ ಬೇಕಲ್ಲ, ಹೂಗಳನ್ನ ಕಿತ್ತಾಳೆ. ಮೊದಲನೇ ಪ್ರಶ್ನೆ, ಆ ಹುಡುಗಿ ಹೂವಿನ ಗಿಡದಲ್ಲಿ ಎಷ್ಟು ಹೂವಗಳನ್ನ ಕಿತ್ತಾಳೆ? ಕಿತ್ತಿದ ತಕ್ಷಣ ದೇವ್ರಿಗೆ ಇಡೋ ಹಾಗಿಲ್ಲ. ಎಷ್ಟೇ ಹೂಗಳನ್ನ ಕಿತ್ತಿದ್ರು ಅವಳು ಬಾವಿಗೆ ಹಾಕ್ಬೇಕು, ಇಲ್ಲಿರುವಂತ ಬಾವಿಗೆ ಹಾಕ್ಬೇಕು. ಬಾವಿಗೆ ಹಾಕಿದಾಗ ಬಾವಿಯಲ್ಲಿ ಹೂ ಡಬಲ್ ಆಗುತ್ತೆ. ಕರೆಕ್ಟಾ? ಡಬಲ್ ಆದಾಗ ಫಸ್ಟ್ ದೇವ್ರಿಗೆ ತಂದು ಹೂವ ಇಡ್ತಾಳೆ. ಎಷ್ಟು ಹೂವ ಇಡ್ತಾಳೆ? ಹೂವ ಇಟ್ಟಾಗ ಮತ್ತೆ ಅವಳ ಹತ್ರ ಹೂ ಮಿಕ್ಕುತ್ತೆ. ಮತ್ತೆ ಮಿಕ್ಕಿರೋ ಹೂವನ್ನ ತಂದು ಬಾವಿಗೆ ಹಾಕ್ತಾಳೆ. ಮತ್ತೆ ಅದು ಡಬಲ್ ಆಗುತ್ತೆ. ಮತ್ತೆ ಅದನ್ನ ತಂದು 2ನೇ ದೇವರಿಗೆ 3 ಸಲ ಬಾವಿಗೆ ಹಾಕ್ಬೇಕು. 3 ಸಲ ಬಾವಿಗೆ ಹಾಕ್ಬೇಕಂತೆ. ಒಂದು ಕ್ಲೂ ಏನು ಅಂದ್ರೆ, ಅವಳು ಹೂ ಕಿತ್ತಾಳಲ್ಲ, ಒಂದೇ ಸಲ ಹೂಗಳನ್ನ ಕಿತ್ತಾಳೆ. ಆದ್ರೆ ಬಾವಿಗೆ 3 ಸಲ ಹಾಕ್ತಾಳೆ. 3 ಸಲನು ಡಬಲ್ ಆಗುತ್ತೆ. ಪ್ರತಿ ಸಲ ಡಬಲ್ ಹಾಕಿದಾಗ ಫಸ್ಟ್ ದೇವ್ರಿಗೆ ತಂದು ಇಟ್ಟಿದಾಗ ಎಷ್ಟು ಹೂವ ಇಡ್ತಾಳೆ, ಅವಳ ಹತ್ರ ಎಷ್ಟು ಹೂವ ಮಿಕ್ಕುತ್ತೆ. ಮತ್ತೆ ಎಷ್ಟು ಡಬಲ್ ಆಗುತ್ತೆ, ಮತ್ತೆ 2ನೇ ದೇವರಿಗೆ ಎಷ್ಟು ತಂದು ಇಡ್ತಾಳೆ, ಮತ್ತೆ ಎಷ್ಟು ಹೂವ ಮಿಕ್ಕುತ್ತೆ. ಮತ್ತೆ 3ನೇ ಸಲ ಬಾವಿಗೆ ಹಾಕಿದಾಗ ಮತ್ತೆ ಡಬಲ್ ಆದಾಗ 3ನೇ ದೇವರಿಗೆ ತಂದು ಎಷ್ಟು ಇಡ್ತಾಳೆ, 3 ದೇವರಿಗೆ ಈಕ್ವಲ್ ಇಡ್ತಾಳೆ. ಆದ್ರೆ ಏನು ಅಂದ್ರೆ, ಅವಳ ಹತ್ರ ಯಾವುದೇ ಹೂಗಳನ್ನ ಕೊನೆಯಲ್ಲಿ ಮಿಕ್ಕಬಾರ್ದು, 3 ದೇವರಿಗೆ ಈಕ್ವಲ್ ಆಗಿ ಇಡ್ಬೇಕು. ಎಷ್ಟು ಹೂವ ಇಡ್ತಾಳೆ? ಅದು ಇವತ್ತಿನ ಪ್ರಶ್ನೆ. ಅರ್ಥ ಆಯ್ತು ಅನ್ಕೋತೀನಿ. ಪ್ರಶ್ನೆ ಏನು ಅಂದ್ರೆ, ಮೊದಲಿಗೆ ಅವಳು ಎಷ್ಟು ಹೂಗಳನ್ನ ಕಿತ್ತಾಳೆ, 3 ಸಲ ಬಾವಿಗೆ ಹಾಕ್ತಾಳೆ, ಎಷ್ಟು ಸಲ ಡಬಲ್ ಆಗುತ್ತೆ, 3 ದೇವರಿಗೆ ಎಷ್ಟು ಈಕ್ವಲ್ ಆಗಿ ಹೂಗಳನ್ನ ಇಡ್ತಾಳೆ ಅನ್ನೋದು ಪ್ರಶ್ನೆ, ಇವತ್ತಿನ ಪ್ರಶ್ನೆ. ಫ್ರೆಂಡ್ಸ್, ಇದ್ರ ನೆಕ್ಸ್ಟ್ ಆನ್ಸರ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಏನಾದ್ರೂ ಉತ್ತರ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ?